ಸರ್ ಮಾರುತಿಲಿ ಅದರಲ್ಲೂ ಎರ್ಟಿಗ ಅದರಲ್ಲೂ CNG ವೆಹಿಕಲ್ ಇದೆ 22 ಮಾಡಲು ಸರ್. ಬ್ರೆಝಾ ಮಾರ್ಕೆಟಲ್ಲಿ ಹೈಲಿ ಡಿಮ್ಯಾಂಡೆಡ್ ಕಾರು 2019 ಮಾಡಲು ಅದರಲ್ಲೂ ZA ಪ್ಲಸ್ ಇದೆ ಸರ್. ಬನ್ನಿ ಸರ್. ನಮಸ್ತೆ. ನಮ್ಮದು ಹೊಸ ಶೋರೂಮು ಓಪನ್ ಆಗಿ 1 ವಾರ ಆಗಿದೆ ಸರ್. ಹೊಸ ಶೋರೂಮ್ ಫ್ಯಾಮಿಲಿ ಕಾರ್ ಬೇಕಲ್ವಾ, ಅದರಲ್ಲೂ ಇನೋವಾ ಕ್ರಿಸ್ಟಾ 7 ಸೀಟ್ರು, ಅದರಲ್ಲೂ ಆಟೋಮೆಟಿಕ್ ಟಾಪ್ ಆ್ಯಂಡ್ ವೆಹಿಕಲ್ ಇದೆ ಸರ್ ನಮ್ಮ ಹತ್ರ. ಸರ್ ಗ್ರ್ಯಾಂಡ್ ಇಟೇನ್ ಬೇಕಾ, ಫುಲ್ ಲೋನ್ ಆಪ್ಷನ್ ಇದೆ. 2018 ಮಾಡಲ್ ಮ್ಯಾಗ್ನಾ ಆಪ್ಷನಲ್ಲಿ ಇದೆ, ಮ್ಯಾನ್ಯುಯಲ್ ಪೆಟ್ರೋಲ್. ಬನ್ನಿ ಸರ್. ಎಲ್ಲೂ ಸಿಗಲ್ಲ. ಕಿಯಾ ಕ್ಯಾರೆನ್ಸು 24 ಮಾಡಲು 7 ಸೀಟ್ರ್ ಪೆಟ್ರೋಲು, ಅದರಲ್ಲೂ ವೈಟ್ ಕಲರು. ಸರ್ ಮಾರುತಿ ಕಾರ್ ನೋಡ್ತಾ ಇದ್ದೀರಾ, ನೋಡಿ ಬಲೆನೋ ಇದೆ, ಎಕ್ಸಲೆಂಟ್ ಕಂಡೀಷನ್ ಇದೆ ಗಾಡಿ. 2017 ಮಾಡಲು ಸರ್. ನಿಮ್ಗೆ ಏನಾರ ಹುಂಡೈ i10 ಬೇಕಾ, ಅದರಲ್ಲೂ ಆಟೋಮೆಟಿಕ್, ಅದರಲ್ಲೂ ವಿತ್ ಸನ್ರೂಫ್ ಬೇಕಾ, ಬನ್ನಿ ಸರ್ ಇಲ್ಲಿದೆ. ಸರ್ ಡಸ್ಟರ್ ನೋಡ್ತಾ ಇದ್ದೀರಾ, ಅದರಲ್ಲೂ ಆಟೋಮೆಟಿಕ್, ಅದರಲ್ಲೂ ಡೀಸೆಲ್ RX-Z ಇದೆ ನಮ್ಮ ಹತ್ರ. ಕಾರ್ ಸೆತ್ವಿಕ್ಕು ಹೊಸ ಶೋರೂಮು, ಒಳ್ಳೆ ಆಫರಲ್ಲಿ ಕಾರ್ಸ್ ಕೊಡ್ತೀವಿ. ಹೊಸ ಶೋರೂಮು ಹೊಸ ಆಫರು ಕಾರ್ ಸೆತ್ವಿಕ್. ನೋಡಿ ಸರ್, ಎಲ್ಲ ಒಳ್ಳೊಳ್ಳೆ ಗಾಡಿಗಳು, ಬ್ರ್ಯಾಂಡ್ ನ್ಯೂ ಗಾಡಿಗಳಿದೆ. ಎಲ್ಲ 2020, 21, 22, 23, 24 ಮಾಡಲ್ ಗಾಡಿಗಳು. ಸರ್ ನಿಮ್ಮ ಶೋರೂಮ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ನಮ್ಮ ಶೋರೂಮ್ ಅಡ್ರೆಸ್ಸು ಉಳ್ಳಾಳು ಮಂಗನಹಳ್ಳಿ ಅಪ್ರಮೇಯ ಪ್ರಸಿದ್ಧಿ ಲೇಔಟಲ್ಲಿ ನಮ್ಮ ಶೋರೂಮ್ ಬರುತ್ತೆ ಸರ್. ಸರ್ ಇಷ್ಟೆಲ್ಲ ಕಾರ್ಗಳು ಇಟ್ಟಿದ್ದೀರಲ್ಲ ಸರ್, ಯಾವ ಮಾಡಲಿಂದ ಲೋನ್ಗಳಾಗುತ್ತೆ ಸರ್? ಸರ್ 2012 ಮಾಡಲಿಂದ ಲೋನ್ ಆಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಆಗುತ್ತೆ? ಹೌದು ಸರ್, ಆಲ್ ಓವರ್ ಕರ್ನಾಟಕ ಮಾಡ್ಕೊಡೋಣ. ಸರ್ ಇವಾಗ ಕಿಯಾ ಕಾರು, ಅದು ಕೂಡ KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಸರ್. ಸರ್ ಈ ಗಾಡಿ ಬಂದ್ಬಿಟ್ಟು 2024 ಮಾಡಲು ಕಿಯಾ ಕ್ಯಾರೆನ್ಸ್ ಪ್ರೆಸ್ಟೀಜ್ ಅಂದ್ಬಿಟ್ಟು ವೇರಿಯಂಟು. ಇದರಲ್ಲಿ ನಿಮಗೆ 6 ಏರ್ ಬ್ಯಾಗು, ABS, ಆಮೇಲೆ ಟ್ರಾಕ್ಷನ್ ಕಂಟ್ರೋಲು, ಆಲ್ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಒಂಥರ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು ಸರ್. ಜಸ್ಟ್ ಅಲೈ ವಿಲ್ಸ್ ಒಂದು ಆ್ಯಡ್ ಮಾಡ್ಕೊಂಡ್ರೆ ಟಾಪ್ ಎಂಡ್ ವೆಹಿಕಲ್ ಸರ್. ನೀವು ನೋಡ್ಬೋದು DRL ಗೇರಲ್ ಎಲ್ಲ ಇದೆ ಇದರಲ್ಲಿ. ಅದು ಲಾಸ್ಟ್ ಶೇಪ್ ಇದು ಕ್ಯಾರೆನ್ಸ್ದು. ಇದೇ ಲಾಸ್ಟ್ ಶೇಪ್ ಬಂದಿದೆ. ಇದೇ ಲಾಸ್ಟ್ ಶೇಪ್ ಬಂದಿರೋದು ಕ್ಯಾರೆನ್ಸ್. ಓಕೆ, ಈಗ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ನೋಡಿ ಸರ್, ಇಂಟೀರಿಯರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಓಕೆ, ನೀವು ನೋಡಬಹುದು ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್, ಪಾರ್ಕಿಂಗ್ ಅಸಿಸ್ಟೆಂಟ್, AC, ಆಮೇಲೆ ನ್ಯಾವಿಗೇಷನ್ ಸಿಸ್ಟಮ್, ಓಕೆ 6 ಏರ್ ಬ್ಯಾಗು. ಮೈನ್ ಸೇಫ್ಟಿ ವೈಸ್ ತುಂಬಾ ಸೇಫ್ಟಿ ಇದೆ ಸರ್ ಕಾರು. ಓಕೆ, ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡೋದು ಸರ್? ಸರ್ ಮೈಲೇಜ್ ಎಲ್ಲ 15+ ಬರುತ್ತೆ ಸರ್ ಇದು. ಓಕೆ, ಮಾಡಲ್ ಯಾವ್ದಂದ್ರೆ ಇದು? ಸರ್ 2024 ಮಾಡಲ್. ಓನರ್ ಸಿಂಗಲ್ ಓನರ್ ಸರ್. ಓಡಿರೋ ಸರ್ ಇದು? ಓಡಿರೋದು ಜಸ್ಟ್ 11,000. 11,000 ಕಿಲೋಮೀಟರ್ ಪೆಟ್ರೋಲ್ ವೆಹಿಕಲ್ 7 ಸೀಟರ್. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 13 lakhs. ನಮ್ದು ಹೊಸ ಶೋರೂಮ್ ಆಗಿರೋದ್ರಿಂದ 12,50,000 ಡೈರೆಕ್ಟ್ 50,000 ಆಫರ್ ಅಲ್ಲಿ ಗಾಡಿ ಕೊಡ್ತೀವಿ ಸರ್. 12,50,000. ಹೌದು ಸರ್. ಓಕೆ, ಲೋನ್ ಎಲ್ಲ ಎಷ್ಟವರೆಗೂ ಆಗುತ್ತೆ ಸರ್ ಇದಕ್ಕೆ? ಸರ್ ಲೋನ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಒಂದು 12 lakhs ಲೋನ್ ಆಗ್ಬಿಡುತ್ತೆ ಸರ್. 50,000 ತಂದ್ರೆ ಸಾಕು, ಈ ಗಾಡಿ ತಗೊಂಡು ಹೋಗ್ಬೋದು. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರೂ ಕಿಯಾ ಕ್ಯಾರೆನ್ಸ್ ಹುಡುಕ್ತಿದ್ರೆ ಸೊ ನಿಮ್ಗೆ ಅದು ಕೂಡ ಸಿಗುತ್ತೆ. ಮಾರುತಿ ಸುಜುಕಿ ಬ್ರೆಝಾ, ಅದು ಕೂಡ ವೈಟ್ ಕಲರ್ ಗಾಡಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ KA51 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್. ಇದು ನಿಮಗೆ ಅಲವೆಲ್ಸ್ ಇರ್ಬೋದು, ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿರುವಂಥ ವೆಹಿಕಲ್ ಅಂತ ಹೇಳ್ಬೋದು. ಆಲ್ಫೋ ಪವರ್ ವಿಂಡೋ ಇರುತ್ತೆ, ಪವರ್ ಸ್ಟೇರಿಂಗು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮು, ಡ್ಯುಯಲ್ ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟು. ಮೈಲೇಜ್ ಎಲ್ಲ ನೀವು ಆರಾಮಾಗಿ 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಸರ್ ಇದು? ಸರ್ ಇದು ಮಾಡಲ್ ಬಂದ್ಬಿಟ್ಟು 2019 ಮಾಡಲು ಸರ್. ಓಕೆ, 19 ಮಾಡಲು ZA ಪ್ಲಸ್ ಡೀಸೆಲ್, ಜಸ್ಟ್ 47,000 ಓಡಿದೆ. 47,000 ಕಿಲೋಮೀಟರ್ ಓಡಿರೋಂಥದ್ದು. ವಿತ್ ಪುಷ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ, ಯಾಕಂದ್ರೆ ZA ಪ್ಲಸ್ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಹೌದು ಸರ್, ಕ್ರೂಸ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಆಮೇಲೆ ಏನಂದ್ರೆ ಇದು 46,000 ಸರ್ವಿಸ್ ಆಗಿದೆ. ನೆಕ್ಸ್ಟ್ 10,000 ಕಿಲೋಮೀಟರ್ ನೀವು ಸರ್ವಿಸ್ ಮಾಡೋಗಿಲ್ಲ, ಸರ್ವಿಸ್ ಮಾಡಿಸಿ ಕೊಟ್ಟಿದ್ದಾರೆ ಕಸ್ಟಮರ್. ಓಕೆ, ಆಲ್ರೆಡಿ ಸರ್ವಿಸ್ ಆಗಿರೋದ್ರಿಂದ ಸೊ ನಿಮಗೆ ಆಸ್ ಎ ಫ್ರೀ ಡ್ರೈವ್ ಅಂತ ಹೇಳ್ಬೋದು. ಆದರೆ ಕಾರ್ ತೊಗೊಂಡು ಹೊಸ ಸರ್ವಿಸ್ ಮಾಡಿಸ್ಬೇಕು ಅದನ್ನೆಲ್ಲ ಕ್ವಶನ್ಸೇ ಬರೋದಿಲ್ಲ, ಯಾಕೆ ಆಲ್ರೆಡಿ ಸರ್ವಿಸ್ ಆಗಿರೋದ್ರಿಂದ ನೀವು ಆರಾಮಾಗಿ ಓಡಿಸ್ಕೋಬೋದು. 18-20+ ಅಂದರೆ 18-20ಗಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಪ್ರೈಸ್ ಇರುತ್ತೆ ಸರ್? ಸರ್ ಇದು ಮಾರ್ಕೆಟಲ್ಲೆಲ್ಲ 10.5 ಲಕ್ಷ ಹೇಳ್ತಾ ಇದ್ದಾರೆ, ನಾವು ಅಷ್ಟೆಲ್ಲ ಹೇಳಲ್ಲ. 980 ಹೇಳ್ತಾ ಇದೀವಿ. 950 ಬಂದರೆ ಕೊಟ್ಬಿಡ್ತೀವಿ ಸರ್ ಈ ಗಾಡಿನ. ಸಿಂಗಲ್ ಓನರ್. ಓಕೆ, 9,50,000 9,50,000ಗೆ ನಿಮಗೆ ಮಾರುತಿ ಸುಜುಕಿ ಬ್ರೆಝಾ ಸಿಗುತ್ತೆ. ಅದು ಕೂಡ ನಿಮಗೆ ಫುಲ್ಲಿ ಟಾಪ್ ಎಂಟು. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? ಸರ್ ಇದಕ್ಕೂ ಲೋನ್ ನಿಮ್ಗೆ ಆಲ್ಮೋಸ್ಟ್ 8 lakhs ವರೆಗೂ ಲೋನ್ ಆಗುತ್ತೆ. ಜಸ್ಟ್ 1.5 lakhs ತಂದರೆ ಈ ಗಾಡಿ ತೊಗೊಂಡು ಹೋಗ್ಬೋದು ಸರ್ ನೀವು. ಓಕೆ, 1.5 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವು ಬ್ರೆಝಾ ಕೂಡ ಪರ್ಚೇಸ್ ಮಾಡ್ಬೋದು. ಒಂದು ವೇಳೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಎಲ್ಲ ಇನ್ನೂ ತುಂಬ ಚೆನ್ನಾಗಿತ್ತು ಅಂದರೆ ಇನ್ನೂ ಕಡಿಮೆ ಡೌನ್ ಪೇಮೆಂಟಲ್ಲಿ ಈ ಗಾಡಿ ಕೂಡ ನಿಮ್ಗೆ ಸಿಗುತ್ತೆ. ಇಷ್ಟಗಳಿರುತ್ತೆ, ಯಾಕಂದರೆ ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಅಂತ ಹೇಳ್ಬೋದು. ಮತ್ತು ಮಾರ್ಕೆಟಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಇರುವಂಥ ಗಾಡಿ. ಸರ್ ಈಗ ಇದ್ರ ಬಗ್ಗೆ ಡೀಟೇಲ್. ಸರ್ ಇದು ಬಂದ್ಬಿಟ್ಟು 2016 ಮಾಡಲು. ಇದು ಒಬ್ರು ಚಾರ್ಟರ್ಡ್ ಅಕೌಂಟೆಂಟ್ ಯೂಸ್ ಮಾಡ್ತಾ ಇದ್ದ ವೆಹಿಕಲ್. ಫಸ್ಟ್ ಕಂಪನಿ ಹೆಸರಲ್ಲಿತ್ತು, ನೆಕ್ಸ್ಟ್ ಚಾರ್ಟರ್ಡ್ ಅಕೌಂಟ್ ಅವರ ಯೂಸರ್ ಹೆಸರಾಗಾಯ್ತು. ಇದು ಬಂದ್ಬಿಟ್ಟು ಸಿಂಗಲ್ ಡ್ರಿವನ್ 2016 ಮಾಡಲು ZX ಆಟೋಮೆಟಿಕ್ ವೆಹಿಕಲ್ ಸರ್. ಆಟೋಮೆಟಿಕ್? ಹೌದು ಸರ್. 1.6 lakh 1,60,000 ಓಡಿದೆ. ಇದು ಸರ್ವಿಸ್ ಆಗಿ ಬಂದಿದೆ ಸರ್ ವೆಹಿಕಲ್, ನೀವು ಸರ್ವಿಸೇ ಮಾಡಂಗಿಲ್ಲ. ಓಕೆ, ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS, ಕ್ರೂಸ್ ಕಂಟ್ರೋಲು, ಆಟೋಮೆಟಿಕ್, AC ವೆದರು,
ಸೊ ಪ್ರತಿಯೊಂದು ಕೂಡ ಇರುತ್ತೆ. ರೇಸ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ನಿಮ್ಮ ಆರಾಮಾಗಿ ನೀವು 13-14 ಪ್ಲಸ್ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಅಲೋವಿಲ್ಸ್ ಕೂಡ ಈ ಗಾಡಿಲಿ ಬರುತ್ತೆ, ಅಂದರೆ ಫುಲ್ಲಿ ಟಾಪ್ ಎಂಡ್ ಆಗಿರೋದ್ರಿಂದ. ಏನಿದೆ ಸರ್ ಕೋಟಿಂಗ್ ಪ್ರೈಸ್ ಇದು? ಸರ್ ಇದ್ರ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 17,25,000, ಬಟ್ ನಮ್ಮ ಹೊಸ ಶೋರೂಮ್ ಆಗಿರೋದ್ರಿಂದ ನಿಮಗೆ 16.5 lakhsಗೆ ಈ ಗಾಡಿ ಕೊಡ್ತೀವಿ ಸರ್. ಓಕೆ, 16,50,000. ಲೋನ್ ಎಷ್ಟವರೆಗೂ ಆಗ್ಬೋದು? ಇದಕ್ಕೂ 15.5 ವರೆಗೂ ಲೋನೇ ಆಗ್ಬಿಡುತ್ತೆ ಸರ್. ಅಲ್ಲಿ 1 ಲಕ್ಷ ಡೌನ್ ಪೇಮೆಂಟ್. ಹೌದು ಸರ್, 1 ಲಕ್ಷ ಡೌನ್ ಪೇಮೆಂಟ್ಗೆ ಇನ್ನೋವಾ ಕ್ರಿಸ್ಟಾ ಆಟೋಮೆಟಿಕ್, ಅದರಲ್ಲೂ ZX ಸಿಕ್ಬಿಡುತ್ತೆ ನಿಮಗೆ. ಓಕೆ ಸರ್. ರೆನಾಲ್ಟ್ ಡಸ್ಟರ್ ನೀವೇನಾದರೂ ಹುಡುಕ್ತಾ ಇದ್ರೆ ಸರ್, ಡೀಸೆಲ್ ಅಂದರೆ ಸ್ವಲ್ಪ ಹೈ ಮೇಂಟೆನೆನ್ಸ್ ಇರುತ್ತೆ ಸರ್. ಪೆಟ್ರೋಲ್ ಇದ್ರೆ ಹೇಳಿ ಸರ್, ನಾವು ತುಂಬ ರೆಗ್ಯುಲರಾಗಿ ಓಡಿಸಲ್ಲ, ಅವಾಗ ಮಾತ್ರ ಗಾಡಿ ತೆಗಿತೀವಿ ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಇದು ಬಂದು ನಿಮಗೆ KA04 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಿಮಗೆ ಇಂಟೀರಿಯರ್ ಕೂಡ ನಾನು ಫಸ್ಟ್ ತೋರಿಸ್ಕೊಡ್ತೀನಿ. ತದನಂತರ ಇದ್ರ ಡೀಟೇಲ್ಸ್ ಏನಿರುತ್ತೆ, ಕಾರಿನ ಮಾಹಿತಿನ ನಾವು ತಿಳ್ಕೊಳ್ಳೋಣ. ಸೊ ನೀವು ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಜೊತೆಗೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ಜೊತೆಗೆ ABS ಇರುತ್ತೆ. ರೇಸ್ ಸೈಡ್ ಅಂತ ಹೇಳಿದ್ರೆ ನಿಮಗೆ ಬ್ಯಾಕ್ ವೈಫರ್ ಬರುತ್ತೆ ವಿತ್ ಡಿಫಾಗರ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಆದರೂ ಕೂಡ ನೀವು ಆರಾಮಾಗಿ 14-15 ಪ್ಲಸ್ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ವೆಹಿಕಲ್ ಆಗಿರುತ್ತೆ. ಆದರೆ ಫ್ಯಾಮಿಲಿ ಕಾರ್ಸ್ ಬೇಕು ಸರ್, ನಮ್ಮ ಫ್ಯಾಮಿಲಿಲಿ 5 ಜನ ಇದ್ದಾರೆ, ಆರಾಮಾಗಿ ಕೂತ್ಕೋಬೇಕು, ಕಂಫರ್ಟಬಲ್ ರೈಡ್ ಮಾಡಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್. ಸರ್ ಈ ಕಾರ್ ಬಗ್ಗೆ ಡೀಟೇಲ್? ಸರ್ ಈ ಕಾರ್ ಬಂದ್ಬಿಟ್ಟು 2013 ಮಾಡಲ್ಲು ಡಸ್ಟರ್ RXL. ಇದು ಆಲ್ಮೋಸ್ಟ್ ಟಾಪ್ ಅಂಡ್. ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, 360 ಡಿಗ್ರಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ ಕಸ್ಟಮರು. ಆಮೇಲೆ ಸೆಕೆಂಡ್ ಓನರ್ ಆಗಿರುತ್ತೆ. ಇದು ಜಸ್ಟ್ 90,000 ಓಡಿದೆ ಸರ್. ಇದು ಸಹ ಸರ್ವಿಸ್ ಆಗಿ ಬಂದಿದೆ. ನಾವು ಆಲ್ಮೋಸ್ಟ್ ಸರ್ ಒಳ್ಳೊಳ್ಳೆ ಕಸ್ಟಮರ್ದೇ ಗಾಡಿ ತಗೊಂತಾ ಇರೋದು. ಎಲ್ಲ ಆಲ್ಮೋಸ್ಟ್ ಸರ್ವಿಸ್ ಆಗಿರೋ ಗಾಡಿನೇ ಇಲ್ಲಿರೋದು. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿರೋ ಗಾಡಿಗಳು. ಓಕೆ, ಏನಿದೆ ಸರ್ ಕೋಟಿಂಗ್ ಪ್ರೈಸ್? ಸರ್ ಇದ್ರ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4 lakhs ಇದೆ. ನಮ್ಮ ವಿಡಿಯೋ ಮಾಡ್ತಾ ಇದ್ದೀರಾ, ನಮ್ದು ಹೊಸ ಶೋರೂಮ್ ಆಗಿರೋದ್ರಿಂದ 3,80,000 ಕೊಟ್ಬಿಡೋಣ ಸರ್ ಈ ಗಾಡಿ. ಓಕೆ, 3,80,000ಕ್ಕೆ ನಿಮಗೆ ರೆನಾಲ್ಟ್ ಡಸ್ಟರ್ ಸಿಗುತ್ತೆ. ಸೊ ಫ್ಯಾಮಿಲಿ ವೆಹಿಕಲ್ ಯಾರು ಕಡಿಮೆ ಬಜೆಟ್ ಹುಡುಕ್ತಾ ಇರೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸರ್ ಲೋನ್ ಅಂತ ಬಂದ್ರೆ ಎಷ್ಟವರೆಗೂ ಲೋನ್ ಆಗುತ್ತೆ? ಸರ್ 3 ಲಕ್ಷದವರೆಗೂ ಲೋನೇ ಆಗ್ಬಿಡುತ್ತೆ ಸರ್. 3 ಲಕ್ಷದವರೆಗೂ ಕೂಡ ಲೋನ್ ಆಗ್ಬಿಡುತ್ತೆ. ಓಕೆ, ಅಲ್ಲಿ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ರೆನಾಲ್ಟ್ ಡಸ್ಟರ್ ಕೂಡ ಜಸ್ಟ್ 80,000 ಡೌನ್ ಪೇಮೆಂಟ್ ಅಲ್ಲಿ ಡಸ್ಟರ್ ಸಿಕ್ಬಿಡುತ್ತೆ ನಿಮಗೆ. ಹೌದು ಸರ್. ತುಂಬ ಜನ ನಾನು ಕಮೆಂಟ್ ಮಾಡ್ತಾ ಇದ್ದೀರಿ ಸರ್, ನಂಗೆ ಎರ್ಟಿಗಾ ಬೇಕು, ಬಟ್ ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ ಸರ್, CNG ಇದ್ರೆ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ನಿಮಗೋಸ್ಕರ ಇವಾಗ CNG ವೆಹಿಕಲ್. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ ಮಾರುತಿ ಸುಜುಕಿ ಎರ್ಟಿಗಾ KA50 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ವಾಕ್ ಅರೌಂಡ್ ಒಂದು ಸಲ ತೋರಿಸ್ಕೊಡ್ತೀನಿ. ನಿಮಗೆ ಈ ಗಾಡೀಲಿ ನಿಮಗೆ ಅಲೋವಿಲ್ಸ್ ಇರುತ್ತೆ, ಅಂದರೆ ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಅಲೋವಿಲ್ಸ್ ಇರುತ್ತೆ. ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಟಚ್ ಸ್ಕ್ರೀನ್ ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಆಟೋಮೆಟಿಕ್ AC ಪ್ರತಿಯೊಂದು ಕೂಡ ಇರುತ್ತೆ. ರೇಸ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ನಿಮಗೆ CNG ಇಲ್ಲಾಂದ್ರೆ ಒಂದು 25 ಪ್ಲಸ್ ನಿಮಗೆ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಈಗ ಈ ಗಾಡಿ ಬಗ್ಗೆ ಡೀಟೇಲು? ಸರ್ ಇದು 2022 ಮಾಡಲು. ಇದು ಜಸ್ಟ್ 49,000 ನೋಡಿದೆ. CNG ZX ಆಪ್ಷನಲ್ ವೆಹಿಕಲ್ ಸರ್. ಇದು ZX ಸಿಂಗಲ್ ಓನರ್ 22 ಮಾಡಲು. ಇದಕ್ಕೂ ನಿಮಗೆ ಮ್ಯಾಕ್ಸಿಮಮ್ ಲೋನ್ ಆಗ್ಬಿಡುತ್ತೆ. ಓಕೆ, ಏನಿದೆ ಪ್ರೈಸ್? ಈ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 12,80,000 ಸರ್. ಬಟ್ 12 lakhsಗೆ ಈ ಗಾಡಿ ಕೊಟ್ಬಿಡ್ತೀವಿ. 12 ಲಕ್ಷಕ್ಕೆ? ಹೌದು ಸರ್. ಈ ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? ಸರ್ ಲೋನು ಹೆಚ್ಚು ಕಮ್ಮಿ ನಿಮ್ಗೆ 11 lakhs ವರೆಗೂ ಲೋನೇ ಆಗ್ಬಿಡುತ್ತೆ. ಓಕೆ, ಅಲ್ಲಿಗೆ 1 ಲಕ್ಷ ಅಂದರೆ 1 lakh ಡೌನ್ ಪೇಮೆಂಟ್ ಅಲ್ಲಿ. ಸೊ ನೀವು ಮಾರುತಿ ಸುಜುಕಿ ಎರ್ಟಿಗಾ ತಗೋಬೋದು. ಅದು ಕೂಡ CNG ಫಿಟೆಡ್ ವೆಹಿಕಲ್, ಅಂದರೆ CNG ವೆಹಿಕಲ್ ಶೋರೂಮಿಂದನೇ ಬರುವಂಥದ್ದು. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ನಿಮಗೋಸ್ಕರ ಒಂದು ಗಾಡಿ ಫೈನಲಿ ಸಿಕ್ಕಿದೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡಿ. 30 ಪ್ಲಸ್ ಮೈಲೇಜ್ ಬರುತ್ತೆ ಸರ್. ಹೌದು, 35 ಪ್ಲಸ್ 30 ಪ್ಲಸ್. ಓಕೆ, 30ಗಿಂತ ಹೆಚ್ಚು ಮೈಲೇಜ್ ಬರುವಂಥ CNG ವೆಹಿಕಲ್ ಇದು. ರೆನಾಲ್ಟ್ ಡಸ್ಟರ್, ಅದು ಕೂಡ ನಿಮಗೆ ಡೀಸೆಲ್ ವೇರಿಯಂಟು, KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸೊ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಮ್ಯಾಗ್ವೆಲ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಬನ್ನಿ ಈಗ ಇಂಟೀರಿಯರ್ ಕೂಡ ನೋಡ್ಬಿಡೋಣ. ಸೊ ಇಂಟೀರಿಯರ್ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ, ಮತ್ತು ಇಂಟೀರಿಯರ್ ಏನೇನು ಬರುತ್ತೆ ಅದನ್ನು ಕೂಡ ನಾವು ತೋರಿಸ್ಕೊಡ್ತೀವಿ. ಸೊ ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ರೇಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಬರುತ್ತೆ. ಇದು ಬಂದು 110 PS ಅಲ್ಲ ಇದು? ಹೌದು ಸರ್, 110 PS ಆಟೋಮೆಟಿಕ್. ಅಂದರೆ ತುಂಬ ಜನ ಪವರ್ ಬೇಕು ಸರ್, ಸ್ವಲ್ಪ ಪವರ್ ಇರಬೇಕು ಗಾಡಿ ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಮೈಲೇಜ್ ಅಂತ ಹೇಳಿದ್ರೆ 13-14 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಸರ್ ಗಾಡಿ ಅಂತೂ ತೋರಿಸಿದ್ದೀವಿ. ಈಗ ಈ ಗಾಡಿದು ಡೀಟೇಲ್ ಏನಿದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2017 ಮಾಡಲು, ಸಿಂಗಲ್ ಓನರು, ಜಸ್ಟ್ 61,000 ಓಡಿದೆ. 60,000 ಸರ್ವಿಸ್ ಆಗಿದೆ. ಇದು ಸಹ 70,000 ನೆಕ್ಸ್ಟ್ ಸರ್ವಿಸ್ ಇರೋದು. ಗಾಡಿ ವೆಲ್ ಮೇಂಟೈನ್ಡ್. ಇದರಲ್ಲಿ ಟಾಪ್ ಎಂಡ್ ಆಗಿರೋದ್ರಿಂದ ಕ್ರೂಸ್ ಕಂಟ್ರೋಲು, AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಟಚ್ ಸ್ಕ್ರೀನ್ ಸಿಸ್ಟಮು ಎಲ್ಲ ಪ್ರತಿಯೊಂದು ಬಂದ್ಬಿಡುತ್ತೆ. ಆಮೇಲೆ ಮೈಲೇಜ್ ಬಂದ್ಬಿಟ್ಟು 18 ಬರುತ್ತೆ ಸರ್ ಆಟೋಮೆಟಿಕಲ್. ಇದು 18 ಬರುತ್ತೆ ಮೈಲೇಜ್. ಓಕೆ, ಏನಿದೆ ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು ನಾವು ಇದು ಹೇಳ್ತಾ ಇರೋದು ಬಂದ್ಬಿಟ್ಟು 8,20,000, 7,80,000ಗೆ ಕೊಟ್ಬಿಡೋಣ ಸರ್. ಓಕೆ, 7,80,000. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್? ಲೋನು ಹೆಚ್ಚು ಕಮ್ಮಿ ನಿಮ್ಗೆ 7 ಲಕ್ಷ ಲೋನೇ ಆಗ್ಬಿಡುತ್ತೆ. ಅಲ್ಲಿಗೆ 80,000 80,000 ಡೌನ್ ಪೇಮೆಂಟ್ ಅಲ್ಲಿ ಡಸ್ಟರ್, ಅದರಲ್ಲೂ ಆಟೋಮೆಟಿಕ್ RXZ ಟಾಪ್ ಎಂಡ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಓಕೆ ಸರ್. ಕಲರ್ ಅಷ್ಟೇ ಸರ್, ಯಾವುದು ಟಚ್ ಅಪ್ ಪೇಂಟ್ ಏನೂ ಆಗಿಲ್ಲ. ಗಾಡಿ ಒರಿಜಿನಲ್ ಪೇಂಟ್. ಓಕೆ, ಮಾರುತಿ ಸುಜುಕಿ ಬಲೆನೋ ನೀವು ನೋಡ್ತಾ ಇರ್ಬೋದು. ಇದು ಬಂದು KA41 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ.
ಬನ್ನಿ ಈಗ ಇಂಟೀರಿಯರ್ ಕೂಡ ತೋರಿಸ್ಕೊಟ್ಬಿಡ್ತೀನಿ. ಸೊ ತದನಂತರ ಕಾರ್ ಡೀಟೇಲ್ಸ್ಗೆ ಪಿಚ್ಚಿನ ಹಾಕ್ತೀರಾ. ಯಾಕಂದ್ರೆ ತುಂಬ ಜನ ಸರ್ ಇಂಟೀರಿಯರ್ ತೋರಿಸ್ತಿಲ್ಲ ಅಂತ ಹೇಳ್ತಾ ಇರ್ತೀರಾ. ಕಾರ್ ಜಾಸ್ತಿ ಇದ್ದಾಗ ಕಷ್ಟ ಇರುತ್ತೆ. ಬಟ್ ಇವಾಗ ನಿಮಗೆ ಇದ್ರದ್ದು ಇಂಟೀರಿಯರ್ ಅಂತ ಏನೇನು ಬರುತ್ತೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಸೊ ನಿಮಗೆ ಇಂಟೀರಿಯರಲ್ಲಿ ಓಕೆ ಅನ್ಲಾಕ್ ಆಯಿತು. ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ಅಂದರೆ ಗಾಳಿ ಚೀಲ ಜೊತೆಗೆ ABS ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ. ರೇಸ್ ಸೈಡಲ್ಲಿ ನಿಮಗೆ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಇದು ಬಂದು ಪೆಟ್ರೋಲ್ ವೇರಿಯಂಟ್ ಅಲ್ಲ ಇದು? ಹೌದು ಸರ್, ಪೆಟ್ರೋಲ್ ವೇರಿಯಂಟ್. ನಿಮ್ಗೆ ಆರಾಮಾಗಿ 18+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋ ಮೇಂಟೆನೆನ್ಸ್ ಗಾಡಿ ಅಂತ ಹೇಳ್ಬೋದು. ಸರ್ ಈಗ ಈ ಗಾಡಿ ಬಗ್ಗೆ ಡೀಟೇಲು ಸರ್ ಇದು 2017 ಮಾಡಲ್ ಸಿಂಗಲ್ ಓನರ್ ಡೆಲ್ಟಾ ಪೆಟ್ರೋಲು. ಓಕೆ, ಜಸ್ಟ್ ಡ್ರಿವನ್ ಆಗಿರೋದು ಬರೀ 60,000 ಓಡಿದೆ ಅಷ್ಟೇ. 60,000 ಓಡಿದೆ, ಸಿಂಗಲ್ ಓನರು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 5,80,000. ಫೈನಲ್ 5,50,000 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ ಸರ್. 5,50,000ಕ್ಕೆ. ಹೌದು ಸರ್. ಓಕೆ, ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? ಸರ್ ಲೋನ್ 5 ಲಕ್ಷದವರೆಗೂ ಲೋನ್ ಆಗ್ಬಿಡುತ್ತೆ. ಜಸ್ಟ್ 50,000 ತಂದ್ರೆ ಸಾಕು ಗಾಡಿ. ಓಕೆ, 50,000 ಡೌನ್ ಪೇಮೆಂಟಲ್ಲಿ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಸೊ ನೀವು ನೋಡಿದಾಗಲೇ ಗೊತ್ತಾಗಿರುತ್ತೆ ಗಾಡಿ ಕಂಡೀಷನಲ್ಲಿ ಯಾವ ರೀತಿ ಇರುತ್ತೆ ಅಂತ. ಸೊ ನಾವು ಬಾಯ್ ಬಿಟ್ಟು ಹೇಳೋಂಥ ನೆಸೆಸಿಟಿ ಇರೋದಿಲ್ಲ. ಸೊ ಒಂದ್ಸಲ ಬಂದು ನೀವು ನೋಡಿದ್ರೆ ಖುದ್ದಾಗಿ ಸೊ ನಿಮ್ಗೆ ಅವಾಗ ಕ್ಲಾರಿಟಿ ಕೂಡ ಸಿಗುತ್ತೆ. ಹ್ಯುಂಡೈ ಗ್ರ್ಯಾಂಡ್ i10. ಸೊ ನೀವು ನೋಡ್ತಾ ಆಗ್ಬೋದು, ಇದು ಬಂದು K03 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಬನ್ನಿ ಈಗ ಇಂಟೀರಿಯರ್ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇಂಟೀರಿಯರ್ ಕೂಡ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಏನೇನು ಬರುತ್ತೆ ಸೊ ಎಲ್ಲನೂ ಕೂಡ ಹೇಳ್ತೀವಿ ನಾವು. ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸ್ಟೇರಿಂಗಲ್ಲಿ ನಿಮಗೆ ಮೌಂಟ್ ಕಂಟ್ರೋಲ್ ಬರುತ್ತೆ, ಒಂದು ರೀಸೆಟ್ ಮತ್ತು ಇನ್ನೊಂದು ಟ್ರಿಪ್ದು, ಇವೆರಡು ಕೂಡ ಕಂಟ್ರೋಲ್ ಇರುತ್ತೆ. ನೀವು ನೋಡ್ತಾ ಆಗ್ಬೋದು, ಇದು ಬಂದು 1.2 ಲೀಟರ್ ಇಂಜಿನ್ ಜೊತೆ ಬರುವಂಥದ್ದು ಗ್ರ್ಯಾಂಡ್ i10. ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಮ್ಯಾಗ್ನಾ ಆಪ್ಷನಲ್ ಸರ್. ಮ್ಯಾಗ್ನಾ ಆಪ್ಷನಲ್? ಹೌದು ಸರ್. ಓಕೆ, ಮಾಡಲು ಸರ್ 2018 ಮಾಡಲು. ಓಕೆ ಸರ್ 2018 ಮಾಡಲು ಮ್ಯಾಗ್ನಾ ಆಪ್ಷನಲ್ ಪೆಟ್ರೋಲ್ ವರ್ಷನ್ನು, ಮ್ಯಾನ್ಯಲ್ ವೆಹಿಕಲ್ಲು. ಜಸ್ಟ್ 60,000 ಓಡಿದೆ. ಇದು ಸಹ ನಿಮಗೆ ನಾವು ಹೇಳ್ತಿರೋ ಪ್ರೈಸ್ ಬಂದ್ಬಿಟ್ಟು 4,95,000. 4,50,000ಗೆ ಫೈನಲ್ ಗಾಡಿ ಕೊಟ್ಬಿಡ್ತೀವಿ ಸರ್. ಓಕೆ, 4,50,000. ಓನರ್ ಎಷ್ಟಾಗಿದೆ ಇದು? ಯಾವುದು ಸರ್? ಓನರ್ ಸಿಂಗಲ್ ಓನರ್ ಸರ್. ಓಕೆ, ಲೋನ್ ಎಷ್ಟವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ಲೋನ್ 4 lakhsವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. 50,000 ಡೌನ್ ಪೇಮೆಂಟ್. ಓಕೆ, 50,000 ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಕಡಿಮೆ ಬಜೆಟಲ್ಲಿ ಒಂದು ಚಿಕ್ಕ ಗಾಡಿ ನೋಡ್ತಾ ಇದ್ದೀವಿ ಸರ್. ನಮ್ಮದು ಚಿಕ್ಕ ಫ್ಯಾಮಿಲಿ, ಒಂದು ಚಿಕ್ಕ ಗಾಡಿ ಬೇಕು ಅನ್ನೋರಿಗೆ ಇದು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಮೈಲೇಜ್ ಅಂತ ಹೇಳಿದ್ರೆ 16-17+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಮನೆಯಲ್ಲೆಲ್ಲ ಚಿಕ್ಕ ಮಕ್ಕಳಿರ್ತಾರೆ, ಸನ್ ರೂಫ್ ಗಾಡಿ ಬೇಕು ಅಂತ ಹೇಳ್ತಾರೆ. ಬಟ್ ಮಾರ್ಕೆಟಲ್ಲಿ ಯಾವುದೇ ಸನ್ ರೂಫ್ಗೆ ಹೋದರೂ ಕಾಸ್ಟ್ಲಿ ಪ್ರೈಸ್ ಇರುತ್ತೆ. ಬಟ್ ನಿಮಗೇನಾದರೂ ಲೋ ಬಜೆಟಲ್ಲಿ ನಿಮಗೆ ಸನ್ ರೂಫ್ ಅಂದರೆ ಸೂರ್ಯ ಚಾವಣಿ ಇರುವಂಥ ಕಾರ್ ಬೇಕಂದರೆ ಹ್ಯುಂಡೈ i10 ಇರುತ್ತೆ. ಸೊ ನೀವು ನೋಡ್ತಾ ಆಗ್ಬೋದು, ವಿತ್ ಸನ್ ರೂಫ್ ಇರುವಂಥದ್ದು K53 ಅಂದರೆ ಲೋಕಲ್ ಬ್ಯಾಂಗ್ಳೂರ್ ಪಾಸಿಂಗ್ ವೆಹಿಕಲು. ವಿತ್ ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿರ್ತಾರೆ. ಇಂಟೀರಿಯರ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿರ್ತಾರೆ. ಸೊ ನಿಮಗೆ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ABS ಬರುತ್ತೆ. ಜೊತೆಗೆ ಇದು ನಿಮಗೆ ಆಟೋಮೆಟಿಕ್ ವೇರಿಯಂಟ್. ಇದು ಅಂದರೆ ಇದು ಮ್ಯಾನ್ಯಲ್ ಅಲ್ಲ, ಆಟೋಮೆಟಿಕ್ ಇರುತ್ತೆ. ರೇಸ್ ಸೈಡಲ್ಲಿ ನಿಮಗೆ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಇದು ಬಂದು ನಿಮಗೆ ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ಆಸ್ಟಾ ವಿತ್ ABS ಇರುವಂಥ ಆಟೋಮೆಟಿಕ್ ವೆಹಿಕಲು. ಇದರಲ್ಲೂ ಕೂಡ ನೀವು 15-16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋ ಬಜೆಟಲ್ಲಿ ಸನ್ ರೂಫ್ ಇರೋ ಗಾಡಿ ಬೇಕು ಅಂದರೆ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಸರ್ ಈಗ ಇದ್ರ ಬಗ್ಗೆ ಡೀಟೇಲು ಸರ್. ಇದು ಬಂದ್ಬಿಟ್ಟು 2012 ಮಾಡಲ್ ಸಿಂಗಲ್ ಓನರು, ಆಸ್ಟಾ ಆಪ್ಷನಲ್ ಆಟೋಮೆಟಿಕ್ ವಿತ್ ಸನ್ ರೂಫ್. ಗಾಡಿ ಡ್ರಿವನ್ ಆಗಿರೋದು ಜಸ್ಟ್ 70,000. ಇದು ಸಹ 70,000ಗೆ ಸರ್ವಿಸ್ ಆಗಿ ಬಂದಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಸರ್ವಿಸ್ ಆಗಿ ತೊಗೊಂಡಿದ್ದೀವಿ ಸರ್. ಒಳ್ಳೆ ಪ್ರೊಫೈಲ್ ಇರೋ ಕಸ್ಟಮರು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾರೆ 3,85,000. ಬಟ್ ನಮ್ಮ ವಿಡಿಯೋ ಕಡೆಯಿಂದ ಬಂದರೆ 3,50,000ಗೆ ಈ ಗಾಡಿ ಫೈನಲ್ ಮಾಡ್ಕೊಡ್ತೀವಿ ಸರ್. ಓಕೆ, 3,50,000 ಮಾಡಲ್. ಇನ್ನೊಂದ್ಸಲ எப்படி ಮಾಡಲ್ ಸರ್? 2012 ಗ್ರ್ಯಾಂಡ್ i10 ಆಸ್ಟಾ ಆಟೋಮೆಟಿಕ್. ಓಕೆ, ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ಇದಕ್ಕೆ ಲೋನ್ ನಿಮಗೆ ಒಂದು 2 lakhsವರೆಗೂ ಲೋನ್ ಆಗುತ್ತೆ ಸರ್. 12 ಮಾಡಲ್ ಆಗಿರೋದ್ರಿಂದ ಒಂದು 2 ಲಕ್ಷ ಲೋನ್ ಆಗುತ್ತೆ. ಓಕೆ, 2 ಲಕ್ಷ ಲೋನು ಕೂಡ ಆಗುತ್ತೆ. ಸೊ ಯಾರಾದರೂ ಬೇಕು ಅಂದರೆ ಖಂಡಿತವಾಗಿ ಪ್ರಿಫರ್ ಮಾಡ್ಬೋದು. ಈಗೇನು ತೋರಿಸ್ತು ಇವೆಲ್ಲನೂ ಕೂಡ ಕಾರ್ ಇರೋವಂಥದ್ದು ಮತ್ತೊಂದು ಸಲ ನಾವು ತೋರಿಸ್ಕೊಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಕಾರ್ ಎತ್ಬೇಕಂತ ಇದು ಬಂದು ನಿಮಗೆ ನಂದಿ ಅಪಾರ್ಟ್ಮೆಂಟ್ ಹತ್ರ ಬರುತ್ತೆ. ಅಪ್ರಮೇಯ ಪ್ರಸಿದ್ಧಿ ಲೇಔಟ್, ಮಂಗನಹಳ್ಳಿ, ಬೆಂಗಳೂರು. ಇದು ಪೂರ್ತಿ ಅಡ್ರೆಸ್ ಆಗಿರುತ್ತೆ. ನಿಮಗೆ ಈ ಗಾಡಿಗಳಲ್ಲಿ ಯಾವುದೇ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೂ ಕೂಡ ವಿಡಿಯೋ ಮೇಲೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಅಂದರೆ ದೂರವಾಣಿ ಸಂಖ್ಯೆನ ನಾವು ಹಾಕಿರ್ತೀವಿ. ಸೊ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡಿಬೋದು. ಸರ್ ಇದೇ ಥರ ಒಳ್ಳೊಳ್ಳೆ ಗಾಡಿಗಳನ್ನ ಒಳ್ಳೊಳ್ಳೆ ಪ್ರೈಸ್ ಕೊಡಿ. ನನ್ನ ಸಬ್ಸ್ಕ್ರೈಬರ್ಗೆ ಅದರಲ್ಲೂ ಕೂಡ ಕಡಿಮೆ ಡೌನ್ ಪೇಮೆಂಟಲ್ಲಿ ಕೊಡಿ. ಯಾಕಂದ್ರೆ ತುಂಬ ಜನ ಕಡಿಮೆ ಡೌನ್ ಪೇಮೆಂಟ್ ಕೇಳ್ತಿರ್ತಾರೆ. ಸೊ ಇದೇ ಥರ ಒಳ್ಳೆ ಗಾಡಿಗಳನ್ನ ಒಳ್ಳೊಳ್ಳೆ ಪ್ರೈಸಲ್ಲಿ ಕೊಡ್ತಾರೆ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ ಸರ್. ಖಂಡಿತ ತುಂಬ ಬಿಸ್ತಿದೆ. ಈ ಬಿಸಲು ಕೂಡ ಡೀಟೇಲ್ ಕೊಟ್ಟಿದ್ದೀರಾ ನನ್ನ ಕಡೆಯಿಂದ ಮತ್ತು ನನ್ನ ಒಂದು ಚಂದದರ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.